ಸೆಕೆಂಡ್ ಪಿ ಯು ಸಿ ಮಾಡಲ್ ಕ್ವಶನ್ ಪೇಪರು. ಇದ್ರ ಬೇಸಿಸ್ ಮೇಲೆ ನಮ್ಗೆ ಈ ಸರಿ ಕ್ವಶನ್ ಪೇಪರ್ ಬರುತ್ತೆ. ಯಾವುದೇ ಪೇಪರ್ ಬಂದರೂ ಇದು ಮೂಲ ಬೇಸ್. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಸ್ಕೋರ್ ಮಾಡ್ಬೋದು. ಸೊ ಫಸ್ಟ್ ಒನ್ ಸೆಲೆಕ್ಟ್ ಆನ್ಸರ್ ಆಲ್ ದಿ ಕ್ವಶನ್ಸ್. ಈಚ್ ಕ್ಯಾರೀಸ್ 1 marks, 20 into 1, 15 MCQ, 5 filling the blanks. First one, which of the following motherboard contains old processor socket, DIMM, ISA slot ಅಂತಿದೆ ಅಲ್ವಾ. ಇಲ್ಲಿ ಆನ್ಸರು ATX. ಅದೇ ರೀತಿ ನಿಮಗೆ ATದು ಆನ್ಸರ್ ಕೇಳ್ಬೋದು, XT ಬಗ್ಗೆ ಕೇಳ್ಬೋದು, ಬೇಬಿ AT ಬಗ್ಗೆ ಕೇಳ್ಬೋದು. ಸೊ ಇದರಲ್ಲೇ ಮತ್ತೆ 3 MCQ ಮಾಡ್ಬೋದು. ಈಗ ATX ಮೇಲೆ ಒಂದು ರೈಟ್ ಆನ್ಸರ್ ಅಂತೇಳಿ ಹೆಂಗೆ MCQ ಮಾಡಿದ್ರೋ ಹಾಗೆ AT ಮೇಲೆ, XT ಮೇಲೆ, ಬೇಬಿ AT ಮೇಲೆ ಅಥವಾ ATX ಅದು ಬಿಟ್ಟರೆ ಸೊ ನಿಮಗೆ ಪ್ರೊಸೆಸರು, ಕ್ಯಾಶ್ ಮೆಮೊರಿ, ಸ್ಲಾಟು, ಸೊ ಇದ್ರ ಮೇಲೆ ಒಂದು ಕ್ವಶನ್ಸು ಅಪಿಯರ್ ಆಗುತ್ತೆ ಇಲ್ಲಿ. ಸೊ ಕಾನ್ಫಿಗರೇಷನ್ ಆಫ್ ಎ ಕಂಪ್ಯೂಟರ್ ಫಸ್ಟ್ ಚಾಪ್ಟರ್ ಮೇಲೆ, ಅಥವಾ ವೇರ್ L1 ಈಸ್ ಲೊಕೇಟೆಡ್, L2 ಈಸ್ ಲೊಕೇಟೆಡ್, ಅಥವಾ ಕ್ಯಾಶ್ ಮೆಮೊರಿ ಅಂದರೆ ಏನು, ರಿಜಿಸ್ಟರ್ ಅಂದರೆ ಏನು, ಈ ಥರ ಬರ್ಬೋದು. ಓಕೆ. ನೆಕ್ಸ್ಟ್, ಬೂಲಿಯನ್ ಆಲ್ಜಿಬ್ರಾ ಈಸ್ ವೆರಿ ಯೂಸ್ಫುಲ್ ಇನ್ ದಿ ಡಿಸೈನ್ ಆಫ್ ಲಾಜಿಕ್ ಸರ್ಕ್ಯೂಟ್. ಸೊ ಇಲ್ಲಿ ನಿಮಗೆ ಬೇರೆ ಬೇರೆ ಆನ್ಸರ್ ಇದೆ, ಬಟ್ ಆನ್ಸರ್ ಈಸ್ ಲಾಜಿಕ್ ಸರ್ಕ್ಯೂಟ್. ನೆಕ್ಸ್ಟ್ 3ನೇ ಕ್ವಶನ್ನು ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ಅಲ್ವಾ. ಗಿವನ್ ದಿ 2 ಲಾಜಿಕ್ ಗೇಟ್ ವಿತ್ 2 ಇನ್ಪುಟ್ಸ್ ಆ್ಯಂಡ್ 1 ಔಟ್ಪುಟ್, ವೆನ್ A is equal to 1, B is equal to R ಇನ್ಪುಟ್ಸ್, ಔಟ್ಪುಟ್ Y is equal to 1. ಇಲ್ಲಿ ಸಿ ಆನ್ಸರ್ ನೋಡಿ. A B ಇಲ್ಲಿ ಬರಬೇಕಾದ್ರೆ ನಿಮ್ಗೆ 1 ಬರುತ್ತೆ, ಹೊರಗಡೆ ಬರಬೇಕಾದ್ರೆ 0 ಬರುತ್ತೆ, ಮತ್ತೆ ಬರಬೇಕಾದ್ರೆ ಈ ಥರ ನಿಮಗೆ ಆನ್ಸರ್ ಇಸ್ ಸಿ ಹಿಯರ್. ಸೊ A equal to 1, B equal to 1, 0 ಬರುತ್ತೆ. 0 ಬಂದ ಕೂಡಲೇ ಮತ್ತೆ ನಿಮ್ಗೆ ಇಲ್ಲಿ ಏನಿದೆ, ಆರ್ ಗೇಟ್ ಇದೆ, ಆ್ಯಂಡ್ ಗೇಟು. 1 into 1 0 ಆಯಿತು. 0 ಆದಮೇಲೆ ಇದು ಹೊರಗಡೆ ಬರ್ಬೇಕಾದ್ರೆ 1 ಸರ್ಕ್ಯೂಟ್ ಪ್ರೊಡ್ಯೂಸರ್ಸ್. ಸಿ ಇಸ್ ದ ಆನ್ಸರ್ ಇಲ್ಲಿ ಬರುತ್ತೆ ನಿಮಗೆ. ನೆಕ್ಸ್ಟ್ ಇಲ್ಲಿ ಕ್ಯೂ ಇಸ್ ಎ ಫಿಫೋ ಡೇಟಾ ಸ್ಟ್ರಕ್ಚರ್. ಇದು ಬರಲ್ಲ ನಿಮಗೆ, ಯಾಕಂದರೆ ಇದು ಮಾಡಲ್ ಪೇಪರ್ ಕೇಳಿದ್ದಾರೆ, ಹೇಳೋಕ್ಕಾಗಲ್ಲ. ಬಂದರೂ ಬಂತು, ರಿಪೀಟ್ ಆದಾಗ ಇದನ್ನೇ ಸ್ವಲ್ಪ ಚೇಂಜಸ್ ಮಾಡ್ಬೋದು. ಇಲ್ಲಿ ಫಿಫೋ ಅಂದರೆ ಏನು, ಫಸ್ಟ್ ಇನ್ ಫಸ್ಟ್ ಔಟ್, ಸರಿ. ಸ್ಟ್ಯಾಕ್ ಅಂದರೆ ಲೀಫೋ. ಸೊ ಡಿಫ್ರೆಂಟ್ ಎಂಡ್. ಸೊ ನಿಮಗೆ ಇಲ್ಲಿ ಯಾವುದು A ಈಸ್ ಟ್ರೂ ಆ್ಯಂಡ್ R ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಲ್ವಾ. ಸೊ ಕರೆಕ್ಟ್ ಎಕ್ಸ್ಪ್ಲನೇಷನ್. ಸೊ ಈ ಥರ ಬರ್ಬೋದು. ಸೊ ನಿಮ್ಗೆ ಹಾಗೆಯೇ ಈ ಕ್ವಶನ್ ನೋಡ್ಕೊಳ್ಳಿ. ಇದರಲ್ಲಿ ಹೀಗೇ ಬರುತ್ತೆ, ಒಂದು ಕ್ಯೂ ಬರ್ಬೋದು, ಇಲ್ಲ ಸ್ಟ್ಯಾಕ್ ಬರ್ಬೋದು. 2 ಡೆಫಿನೇಷನ್ನು ಸರಿಯಾಗಿ, ಅಸರ್ಷನ್ ಮತ್ತು ರೀಸನ್ ಎರಡನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಸೊ ಈ 4ರಲ್ಲಿ 1, 2 ಸರಿ ಇದ್ದರೆ 2 ಸರಿ. A ಈಸ್ ಟ್ರೂ ಕರೆಕ್ಟ್, ಇಲ್ಲ ಒಂದು ಕೆಲವು ಟೈಮ್ 1 ಸರಿ ಮಾಡಿ 1 ತಪ್ಪು ಮಾಡ್ಬೋದು. ನೀವು ನೋಡ್ಕೊಂಬಿಟ್ಟು ಮಾಡ್ಕೋಬೇಕು. ನೆಕ್ಸ್ಟು 5ನೇ ಕ್ವಶನ್ನು, ಗಿವನ್ ದಿ ಕ್ಲಾಸ್. ಇಲ್ಲಿ ಒಂದು ಗುಟ್ಟು ಏನು ಅಂತ ಹೇಳಿದರೆ ನಿಮಗೆ ಸರಿಯಾಗಿ ನೋಡ್ಕೊಂಬಿಡಿ. ಇಲ್ಲಿ ಯೂಶಲ್ ಆಗಿ 8 ಲೆಂತ್ ಕೊಟ್ಟಿದ್ದಾರೆ. ಇದು ಪಬ್ಲಿಕ್ ಅಲ್ಲ, ಪ್ರೈವೇಟ್ ಅಲ್ಲ, ಪ್ರೊಟೆಕ್ಟೆಡ್ ಅಲ್ಲ. ಅಂದರೆ ಏನೂ ಕೊಡಲಿಲ್ಲ ಅಂತ ಹೇಳಿದರೆ ಬೈ ಡಿಫಾಲ್ಟ್ ನಮಗೆಲ್ರಿಗೂ ಗೊತ್ತು ಇಟ್ ಈಸ್ ಎ ಪ್ರೈವೇಟ್ ಅಂಥೇಳಿ. ನೋಡ್ಕೊಳ್ಳಿ, ನಿಮಗೆ ಮುಂದೆ ಏನಾದರೂ ಫ್ಲೋಟ್ ಅಂತ ಕೊಡ್ಬೋದು. ಏನು ಕೊಡಲಿಲ್ಲ ಎದುರುಗಡೆ, ಪಬ್ಲಿಕ್ಕು, ಪ್ರೈವೇಟು, ಪ್ರೊಟೆಕ್ಟೆಡ್ ಕೊಡಲಿಲ್ಲ. ಸೊ ನಮಗಿಲ್ಲಿ ಪಬ್ಲಿಕ್ಕಲ್ಲಿ ಒಂದಿದೆ, ಪ್ರೈವೇಟಲ್ಲಿ ಒಂದಿದೆ ಅಲ್ವಾ. ಈಗ ಲೆಂತಿಗೆ ಏನಾಗಬೇಕು, ಪ್ರೈವೇಟ್ ಆಗಬೇಕು. ಅಂದರೆ ಇಲ್ಲಿ ಆನ್ಸರ್ ನೋಡ್ಕೊಳ್ಳಿ. ಆನ್ಸರ್ ಏನಾಗುತ್ತೆ ನೋಡಿ, ಪಬ್ಲಿಕ್ಕಲ್ಲಿ ಬಿಡ್ತಿದೆ, ಸರಿ. ಪ್ರೈವೇಟಲ್ಲಿ ಲೆಂತ್ ಮತ್ತು ಹೈಟು. ಸೊ ಇಲ್ಲಿ ನಿಮಗೆ ಆನ್ಸರು ಫಸ್ಟ್ ಒನ್ ಅಲ್ವಾ. ಸೊ ಅಲ್ಲಿ ನಿಮಗೆ ಏನೂ ಕೊಟ್ಟಿಲ್ಲ, ನೋಡ್ಕೊಳ್ಳಿ. ಇದೊಂದು ಗುಟ್ಟು ಏನು ಅಂತೇಳಿದ್ರೆ ಹೀಗೆ ಇರುತ್ತೆ. ನಿಮ್ಗೇನಾಗತ್ತೆ, ಅಲ್ಲಿ ಪಬ್ಲಿಕ್ಕು, ಪ್ರೈವೇಟು, ಪ್ರೊಟೆಕ್ಟೆಡ್ ಏನೂ ಮಾಡಿರೋದಿಲ್ಲ. ಆವಾಗ ಇದನ್ನು ಸರಿಯಾಗಿ ಗಮನ ಇಟ್ಕೊಳ್ಳಿ. ಅದು ಪ್ರೈವೇಟಲ್ಲಿ ಬಂದ್ಬಿಡುತ್ತೆ. ಪ್ರೈವೇಟಲ್ಲಿ ನೋಡ್ಕೊಳ್ಳಿ ಏನಿದೆ, ಪ್ರೈವೇಟಲ್ಲಿ ಲೆಂತ್ ಮತ್ತು ಪ್ರೈವೇಟ್ ಆಗಿಬಿಡ್ತು ಲೆಂತ್. ಸೊ ಇನ್ನೊಂದು ಹೈಟ್ ಇದೆ, ಇನ್ನೊಂದು ಮಾಮೂಲಾಗಿ ಪಬ್ಲಿಕ್
ವಿಡ್ತ್ ಅದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಡದೇ ಇರೋದನ್ನು ಪ್ರೈವೇಟಿಗೆ ಹಾಕಿಟ್ಬಿಟ್ರೆ ಆಯಿತು. ಸೊ ಅಲ್ಲಿಗೆ ನಿಮಗೆ ಈ ಕ್ವಶನ್ನು ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ದ ಇನ್ಲೈನ್ ಫಂಕ್ಷನ್ ಇಸ್ ಎ ಕಾಂಪ್ಯಾಕ್ಟ್ ಫಂಕ್ಷನ್, ಲಿಟರ್ ಸ್ಲೋವರ್ ದ್ಯಾನ್ ನಾರ್ಮಲ್ ಫಂಕ್ಷನ್, ಎಫಿಷಿಯೆಂಟ್ ಕೋಡ್ ಕ್ಯಾನ್ ಬಿ ಜನರೇಟೆಡ್. ಇದು ನೀವು ಕರೆಕ್ಟಾಗಿ ಏನು ಮಾಡ್ಕೋಬೇಕು, ಇನ್ಲೈನ್ ಫಂಕ್ಷನ್ ಸ್ಟಡಿ ಮಾಡಬೇಕು. ಇನ್ಲೈನ್ ಸ್ಟಡಿ ಮಾಡಿದಾಗ ನಿಮಗೆ ಆನ್ಸರ್ ಎ ಬರುತ್ತಿರಬೇಕು. ಬೋತ್ ಎ ಆ್ಯಂಡ್ ಸಿ ಆರ್ ಕರೆಕ್ಟ್. ಸೊ ಬಿ ಬರಲ್ಲ ಅಲ್ವಾ. ಸೊ ನೀವು ಕರೆಕ್ಟಾಗಿ ಇನ್ಲೈನ್ ಫಂಕ್ಷನ್ನು ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಓದ್ಕೊಂಡ್ರೆ ನಿಮಗೆ ಇದರಲ್ಲಿ ಯಾವ ಸರಿ ಯಾವ ತಪ್ಪು ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ಎ ಬೋತ್ ಎ ಆ್ಯಂಡ್ ಸಿ ಆರ್ ಕರೆಕ್ಟ್, ಬಿ ತಪ್ಪು. ಸೊ ಇನ್ಲೈನ್ ಫಂಕ್ಷನ್ ಕೇಳ್ಬೋದು, ಇಲ್ಲ ನಿಮಗೆ ಏನು ಕೇಳ್ಬೋದು, ಫ್ರೆಂಡ್ ಫಂಕ್ಷನ್ ಕೇಳ್ಬೋದು. ಈ ಥರದಲ್ಲಿ ಒಂದು ಕ್ವಶನ್ ಇಲ್ಲಿ ಅಪಿಯರ್ ಆಗುತ್ತೆ. ನೆಕ್ಸ್ಟ್, ಕನ್ಸ್ಟ್ರಕ್ಟರ್ ಶುಡ್ ಬಿ ಡಿಕ್ಲೇರ್ಡ್ ಇನ್ ಪಬ್ಲಿಕ್. ಸೊ ಇದು ನೆನ್ಪಿಟ್ಕೊಳ್ಳಿ, ಕನ್ಸ್ಟ್ರಕ್ಟರ್ ಬಗ್ಗೆ ತಿಳ್ಕೋಬೇಕು. ಶುಡ್ ಬಿ ಡಿಕ್ಲೇರ್ಡ್ ಇನ್ ಪಬ್ಲಿಕ್. ಆಮೇಲೆ ಇಫ್ ಎ ಕ್ಲಾಸ್ ಈಸ್ ಡಿರೈವ್ಡ್ ಫ್ರಮ್ ಮೋರ್ ದ್ಯಾನ್ ಒನ್ ಬೇಸ್ ಕ್ಲಾಸ್ ದೆನ್ ಇಟ್ ಈಸ್ ಮಲ್ಟಿಪಲ್ ಇನ್ಹೆರಿಟೆನ್ಸ್. ಸಿ ಆನ್ಸರ್ ಸಿ ಬರುತ್ತೆ 8ನೇ ಕ್ವಶನಿಗೆ. ಸೊ ಸರಿಯಾಗಿ ಇನ್ಹೆರಿಟೆನ್ಸ್ ಬಗ್ಗೆ ಅಷ್ಟು ತಿಳ್ಕೋಬೇಕು. ಇಲ್ಲಿ ಇನ್ಹೆರಿಟೆನ್ಸ್ ಮೇಲೆ ಒಂದು ಕ್ವಶನ್ ಇರುತ್ತೆ. ಇಲ್ಲಿ ನೋಡಿ, ಈ ಇದರಲ್ಲಿ ಇನ್ ದಿ ಗಿವನ್ ಪ್ರೋಗ್ರಾಮ್ ಸೆಗ್ಮೆಂಟ್ 9ನೇದು ಐಡೆಂಟಿಫೈ ದಿ ಎರರ್. ಸೊ ಫಸ್ಟ್ ಲೈನ್ ಇದೆ ಅಲ್ಲ, ಇಂಟ್ ಸ್ಟಾರ್ ಪಿ ಟಿ ಆರ್ ಎನ್ ಈಕ್ವಲ್ ಟು 20 ಸರಿ ಇದೆ. ಅದು ಅದರಲ್ಲಿ ಏನೂ ಎರರ್ ಇಲ್ಲ. ಪಿ ಟಿ ಆರ್ ಇಸ್ ಈಕ್ವಲ್ ಟು ಸ್ಟಾರ್ ಎನ್ ಇದೆಯಲ್ಲ, ಅಲ್ಲಿ ನಮಗೆ ಆ್ಯಂಡ್ ಆಫ್ ಎನ್ ಹಾಕಬೇಕಾಗಿತ್ತು, ಆಂಪರ್ಸೆಂಡ್. ಅದಕ್ಕೆ ಏನಂತ ಕೊಡ್ತಾನೆ, ಸಿ ಇಸ್ ದ ರೈಟ್ ಆನ್ಸರ್, ಇನ್ವ್ಯಾಲಿಡ್ ಇನ್ ಡೈರೆಕ್ಷನ್ ಅಂತ ಬರುತ್ತೆ. ಇಲ್ಲಿ ಸಿ ಇಸ್ ದ ಇನ್ವ್ಯಾಲಿಡ್ ಇನ್ ಡೈರೆಕ್ಷನ್. ನೀವು ಯಾಕಂದರೆ ಇಲ್ಲಿ ಏನು ಬರಬೇಕಿತ್ತು, ಆ್ಯಂಡ್ ಆಫ್ ಎನ್ ಬರಬೇಕಾಗಿತ್ತು. ಇಲ್ಲಿ ಸ್ಟಾರ್ ಎನ್ ಹಾಕ್ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ಇದು ಇನ್ವ್ಯಾಲಿಡ್ ಇನ್ ಡೈರೆಕ್ಷನ್. ಸಪೋಸ್ ಇಲ್ಲಿ ಆ್ಯಂಡ್ ಆಫ್ ಎನ್ ಹಾಕಿ ಇಲ್ಲಿ ಪಾಯಿಂಟ್ರ್ ಕೊಡಲಿಲ್ಲ ಅಂದರೆ ಆವಾಗಲೂ ಸಹ ನೋ ಪಾಯಿಂಟರ್ ಡಿಕ್ಲರೇಷನ್ ಇಲ್ಲ ಅಂತ ಕೊಡ್ಬೋದು. ಅಥವಾ ಸೆಮಿಕೋಲನ್ ಕೊಡದೇ ಇದ್ದಾಗ ಸ್ಟೇಟ್ಮೆಂಟ್ ಮಿಸ್ಸಿಂಗ್, ಅಥವಾ ಇನ್ವ್ಯಾಲಿಡ್ ಪಾಯಿಂಟರ್ ಡಿಕ್ಲರೇಷನ್ ಅಂದರೆ ಸ್ಟಾರ್ ಕೊಡ್ಬೋದು. ಸೊ ಏನಾಗಿರಬೇಕು, ಕರೆಕ್ಟಾಗಿ ಕ್ಲಾಸಲ್ಲಿ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಪಾಯಿಂಟರ್ ಯಾವ ಥರ ಮಾಡ್ತೀವಿ ಅನ್ನೋದು ಗೊತ್ತು ನಿಮಗೆ. ಇಂಟ್ ಸ್ಟಾರ್ ಪಿ ಟಿ ಆರ್ ಎನ್ ಈಕ್ವಲ್ ಟು 20 ಪಿ ಟಿ ಆರ್ ಇಸ್ ಈಕ್ವಲ್ ಟು ಆ್ಯಂಡ್ ಆಫ್ ಎನ್, ಇದು ಕರೆಕ್ಟಾಗಿರೋದು. ಇದರಲ್ಲಿ ಯಾವುದೇ ಒಂದು ಮಿಸ್ಟೇಕ್ ಆದರೆ ಆವಾಗ ನೀವು ಇನ್ವ್ಯಾಲಿಡ್ ಇನ್ ಡೈರೆಕ್ಷನ್ನೋ ಅಥವಾ ಪಾಯಿಂಟರ್ ಇಲ್ವೋ ಈ ಥರ ನೀವು ಸ್ಟಡಿ ಮಾಡಬೇಕಾಗತ್ತೆ. ನೆಕ್ಸ್ಟ್, ಡೇಟಾಬೇಸ್ ಕಾನ್ಸೆಪ್ಟಲ್ಲಿ ಪ್ರೊಸೆಸ್ಡ್ ಡೇಟಾ ಈಸ್ ಇನ್ಫಾರ್ಮೇಷನ್. ಪ್ರೊಸೆಸ್ಡ್ ಡೇಟಾ ಈಸ್ ಇನ್ಫಾರ್ಮೇಷನ್, ಅದು ಎಲ್ರಿಗೂ ಗೊತ್ತಿರುತ್ತೆ. ವಿಚ್ ಕ್ಲಾಸ್ ಈಸ್ ಯೂಸ್ ವಿತ್ ಸೆಲೆಕ್ಟ್ ಸ್ಟೇಟ್ಮೆಂಟ್ ಟು ಡಿಸ್ಪ್ಲೇ ದಿ ಡಿಟೇಲ್ ಇನ್ ಸಾರ್ಟೆಡ್ ಆರ್ಡರ್ ಅಂತಿದೆ ನೋಡಿ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದರೆ ಆರ್ಡರ್ ಬೈ ಅಥವಾ ಅಸೆಂಡಿಂಗ್ ಆರ್ಡ್ರು, ಡಿಸೆಂಡಿಂಗ್ ಆರ್ಡ್ರು. ಸೊ ಸಾರ್ಟೆಡ್ ಬೈ, ಆರ್ಡರ್ ಬೈ ಅಂದರೆ ಡಿಸೆಂಡಿಂಗ್, ಆ ಥರದಲ್ಲಿ ಮಾಡ್ಕೋಬೇಕು. ನೆಕ್ಸ್ಟ್, ಎ ಟೋಪಾಲಜಿ ಕನ್ಸಿಸ್ಟ್ಸ್ ಆಫ್ ಸೆಂಟ್ರಲ್ ನೋಡ್ ವಿಚ್ ಆಲ್ ಅದರ್ ನೋಡ್ಸ್ ಆರ್ ಕನೆಕ್ಟೆಡ್ ಬೈ ಎ ಸಿಂಗಲ್ ಪಾತ್. ಇಲ್ಲಿ ನಿಮಗೆ ಸ್ಟಾರ್ ಟೋಪಾಲಜಿ ಡೆಫಿನೇಷನ್ಸ್ ಗೊತ್ತಿರಬೇಕು. ಸೊ ಹಾಗೆಯೇ ಸರ್ಕ್ಯುಲರ್ ಕೇಳ್ಬೋದು, ಗ್ರಾಫ್ ಕೇಳ್ಬೋದು, ರಿಂಗ್ ಕೇಳ್ಬೋದು, ಗೊತ್ತಿರಬೇಕು. ಸಿಂಪ್ಲೆಕ್ಸ್ ಕಮ್ಯುನಿಕೇಷನ್ ಮೋಡ್ ಅಂದರೆ ಯಾವುದು, ಟೆಲಿವಿಷನ್. ನೆಕ್ಸ್ಟ್, ಸೋರ್ಸ್ ಕೋಡ್ ಈಸ್ ನಾಟ್ ಫ್ರೀಲಿ ಅವೈಲಬಲ್. ದ ಫಸ್ಟ್ ಒನ್ ಈಸ್ ಪ್ರೊಪ್ರೈಟರಿ ಸಾಫ್ಟ್ವೇರ್. ನೆಕ್ಸ್ಟ್, ಹೂ ಇನ್ವೆಂಟೆಡ್ ಪ್ರೊಪ್ರೈಟರಿ ಸಾಫ್ಟ್ವೇರ್ ಆಯಿತಾ. ಹೂ ಇನ್ವೆಂಟೆಡ್ ದಿ HTML, ಟಿಮ್ ಬರ್ನ್ಸ್-ಲೀ. ಈ ಥರ HTML ಎಕ್ಸ್ಪ್ಯಾಂಡ್ ಕೇಳ್ಬೋದು, ಅಥವಾ ಈ ಥರ HTML ಎನಿವನ್ ಟ್ಯಾಗ್ ಕೇಳ್ಬೋದು, ಈ ಥರ ಕೇಳಬೇಕು. ಎ ಸಿಂಗಲ್ ಎಂಟ್ರಿ ಅಥವಾ ರೋ ಇನ್ ಎ ಟೇಬಲ್ ಈಸ್ ಕಾಲ್ಡ್ ರೆಕಾರ್ಡ್. DBeam is the only entity directly sits on one tier architecture. ಡೇಟಾ ಮಾಡೆಲ್ ಇನ್ ದಿ ಫಾರ್ಮ್ ಆಫ್ ಟ್ರೀ ಅಂತ ಕೂಡಲೇ ಹೈರಾರ್ಕಿಕಲ್. ಆಮೇಲೆ ಎಂಟಿಟಿ ER ಡಯಾಗ್ರಾಮ್, ಸಿಂಬಲ್ ಯೂಸ್ ಟು ರೆಪ್ರೆಸೆಂಟ್ ಎಂಟಿಟಿಗೆ ರೆಕ್ಟ್ಯಾಂಗಲ್ ಯೂಸ್ ಮಾಡ್ತೀವಿ. ಇಲ್ಲಿ ಬಾಕಿ ಉಳಿದಿರೋದು ಜನರಲೈಸೇಷನ್, ಬಾಟಮ್ ಅಪ್ ಅಪ್ರೋಚ್, ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಜನರಲೈಸೇಷನ್. ನೆಕ್ಸ್ಟ್, ನಿಮಗೆ ಇಲ್ಲಿ 4 ಮಾರ್ಕ್ಸು, 4 ಕ್ವಶನ್ಸು, 8 ಕ್ವಶನ್ ಕೇಳಿದಾನೆ. 21ರಿಂದ 28, 2 ಮಾರ್ಕ್ಸು. ವಾಟ್ ಈಸ್ ಟೊಟಾಲಜಿ, ವಾಟ್ ಈಸ್ ಫಾಲೆಸಿ ಅಂತಿದೆ. ಸೊ ಟೊಟಾಲಜಿ ಫಾಲೆಸಿ ಬಗ್ಗೆ ಗೊತ್ತು. ಹಾಗೆಯೇ ನಿಮಗೆ ಮಿನ್ ಟರ್ಮ್ ಮತ್ತು ಮ್ಯಾಕ್ಸ್ ಟರ್ಮ್ ಈ ಥರ ಕೇಳ್ಬೋದು, ಡ್ಯುಯಾಲಿಟಿ ಕೇಳ್ಬೋದು. ಸೊ ಈ ಥರ ಇದರಲ್ಲಿ ಚಾಯ್ಸಸ್ಗಳು ಈ ಥರ ಇದೆ.
ಪ್ರೂವ್ ದ್ಯಾಟ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ವೈ ಪ್ಲಸ್ ಎಕ್ಸ್. ನೀವು ಎಕ್ಸಿಗೆ 0 ಹಾಕಿದಾಗ ಏನಾಗುತ್ತೆ, ಎಕ್ಸಿಗೆ 0 ಹಾಕಿದಾಗ ವೈ ಈಕ್ವಲ್ ಟು ವೈ ಆಗುತ್ತೆ, ಹೆನ್ಸ್ ಪ್ರೂವ್ಡ್. ವೈಗೆ 0 ಹಾಕಿದಾಗ ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ, ಹೆನ್ಸ್ ಇಟ್ ಈಸ್ ಪ್ರೂವ್ಡ್. ಸೊ ಈ ಥರ ನಾವು ಎಕ್ಸಿಗೆ ವ್ಯಾಲ್ಯೂ ಕೊಡಬೇಕು. 0 ಕೊಟ್ಟಾಗ ಏನಾಗುತ್ತೆ, 1 ಕೊಟ್ಟಾಗ ಏನಾಗುತ್ತೆ, ಕೊಟ್ಬಿಟ್ಟು ನೀವು ಪ್ರೂವ್ ಮಾಡೋದು ಸೂಕ್ತ ಅನಿಸುತ್ತೆ. ನೆಕ್ಸ್ಟ್ ಡೇಟಾ ಅಬ್ಸ್ಟ್ರಾಕ್ಷನ್ ಮತ್ತು ಡೇಟಾ ಎನ್ಕ್ಯಾಪ್ಸುಲೇಷನ್. ಇದು ನಿಮಗೆ ಊಪ್ಸ್ ಕಾನ್ಸೆಪ್ಟಲ್ಲಿ ಬರುತ್ತೆ, 2 ಮಾರ್ಕ್ಸು. ಇನ್ವೋಕಿಂಗ್ ಮೆಥಡ್ಸ್ ಆಫ್ ಪ್ಯಾರಾಮೀಟರ್ ಎಕ್ಸ್ಪ್ಲಿಸಿಟ್ ಮತ್ತು ಇಂಪ್ಲಿಸಿಟ್ ಅಂತಿದೆ. ಡಿಫ್ರೆನ್ಸ್ ಬಿಟ್ವೀನ್ ಗೆಟ್ ಆ್ಯಂಡ್ ಗೆಟ್ ಲೈನ್. ಸೊ ನಿಮಗೆ ಪುಟ್ ಕೇಳ್ಬೋದು, ಆಮೇಲೆ ನಿಮಗೆ ರೀಡ್ ಕೇಳ್ಬೋದು, ಬೇರೆ ಬೇರೆ ಇದೆ ಅಲ್ಲಿ, ಅದನ್ನು ಅಷ್ಟು ತಿಳ್ಕೊಳ್ಳಿ. ಇಫ್ ಸ್ಟ್ರೀಮ್ ಮತ್ತು ಆಫ್ ಸ್ಟ್ರೀಮ್, ಗೆಟ್ ಲೈನ್, ಸಿಕ್ ಜಿ, ಸಿಕ್ ಪಿ. ಸೊ ಗಿವ್ ದ ಡಿಫ್ರೆನ್ಸ್, ಒಂದು ಡಿಫ್ರೆನ್ಸ್ ಕೊಟ್ಟರೆ ಸಾಕು. ಸ್ಟೇಜಸ್ ಆಫ್ ಡೇಟಾ ಪ್ರೊಸೆಸಿಂಗ್ ಸೈಕಲ್. ಇದು ನೋಡಿ, ಬರೀ ಸ್ಟೇಜಸ್ ಮೆನ್ಷನ್ ಮಾಡಲಿಕ್ಕೆ ಹೇಳಿದ್ದಾರೆ. ಇನ್ಪುಟ್ಟು, ಔಟ್ಪುಟ್ಟು, ಪ್ರೊಸೆಸ್ಸು, ಕಮ್ಯುನಿಕೇಷನ್ನು, ಸ್ಟೋರೇಜು. ಸೊ ಈ ಥರ ಮೆನ್ಷನ್ ಮಾಡಿದರೆ ನಿಮಗೆ 2 ಮಾರ್ಕ್ಸು. ಚಾರ್ ಮತ್ತು ವಾರ್ ಚಾರ್. ಚಾರಲ್ಲಿ ಸ್ವಲ್ಪ ವಿಡ್ತ್ ಕಡಿಮೆ, ವಾರ್ ಚಾರಲ್ಲಿ ನಿಮಗೆ ಎಲ್ಲ ಮಿಕ್ಸೆಡ್ ಇರ್ತವೆ. ಇಲ್ಲಿ ಓನ್ಲಿ ಕ್ಯಾರೆಕ್ಟರ್, ವಾರ್ ಚಾರ್ ಇಸ್ ಮಿಕ್ಸೆಡ್. ಬ್ರೀಫ್ಲಿ ಎಕ್ಸ್ಪ್ಲೈನ್ ರಿಂಗ್ ಟೋಪಾಲಜಿ. ರಿಂಗ್ ಟೋಪಾಲಜಿ ಡಯಾಗ್ರಾಮ್ಸ್ ಇದೆ, ನಿಮ್ಮ ನೋಟ್ಸಲ್ಲಿ ನೋಡ್ಕೊಳ್ಳಿ, ಈಸಿ ಇದೆ. ನೆಕ್ಸ್ಟ್ ವಾಟ್ ಈಸ್ ಕ್ಯಾಶ್ ಮೆಮೊರಿ. ಸೊ ಇಲ್ಲಿ ಸ್ಮಾಲೆಸ್ಟ್ ಮೆಮೊರಿ ಪ್ಲೇಸ್ ಇನ್ಪುಟ್ ಇನ್ ಮೇನ್ ಮೆಮೊರಿ ಆ್ಯಂಡ್ ಸಿ ಪಿ ಯು. ಎನಿ 2 ಕ್ಯಾಶ್, ಇದು 3 ಮಾರ್ಕ್ಸಿಗೆ. ಎಕ್ಸ್ಪ್ಲೈನ್ ಎನಿ 2 ಟೈಪ್ಸ್ ಆಫ್ ಕ್ಯಾಶ್, L1 ಕ್ಯಾಶ್, L2 ಕ್ಯಾಶ್. ಇದು L1 ಎಲ್ಲಿರುತ್ತೆ, ಇನ್ಸೈಡ್ ದಿ ಮೆಮೊರಿ, ಅಥವಾ L2 ನಿಯರ್ ದಿ ಮೆಮೊರಿ, ಅದನ್ನು ಇರ್ತಾವೆ, ನೋಡ್ಕೊಳ್ಳಿ ಅದನ್ನು. ಸ್ಟ್ಯಾಂಡರ್ಡ್ ಸಿಂಬಲ್ ಫಾರ್ XOR ಗೇಟು. XNOR ಕೇಳ್ಬೋದು, ನಾರ್ ಕೇಳ್ಬೋದು, ನ್ಯಾಂಡ್ ಕೇಳ್ಬೋದು. ಸೊ ಅದರ ಆಚೆ ಈಚೆ ಒಂದಿಷ್ಟು ಗೇಟ್ ಬಗ್ಗೆ ಕೇಳ್ಬೋದು. ಅಡ್ವಾಂಟೇಜಸ್ ಆಫ್ ಅರೇ. ಸ್ಟ್ಯಾಕ್ಸನ್ನು, ಕ್ಯೂಸನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನು ಸುಮಾರಷ್ಟು ಅಡ್ವಾಂಟೇಜಸ್ ಇದೆ. ಸ್ಟ್ಯಾಟಿಕ್ ಮತ್ತು ಡೈನಮಿಕ್ ಮೆಮೊರಿ ಅಲೊಕೇಶನ್ಸನ್ನು ನೋಡ್ಕೊಳ್ಳಿ. 3 ಓಪನಿಂಗ್ ಫೈಲ್ ಮೋಡ್ಸ್, iOS ಇನ್, iOS ಆ್ಯಪ್, iOS 8 ಈ ಥರ ಇದೆ. DBMS ಯೂಸಸ್, ಇದನ್ನು ಸಹ ನಿಮಗೆ ಹೇಳಿದ್ದೀವಿ. ಟೈಪ್ಸ್ ಆಫ್ ಇ ಕಾಮರ್ಸ್, B2B, B2C. ಟೈಪ್ಸ್ ಆಫ್ ಇ ಕಾಮರ್ಸ್ ಅಪ್ಲಿಕೇಶನ್ಸ್ ಅದು ಹೇಳಬೇಕು. ವಾಟ್ ಈಸ್ ವೆಬ್ ಹೋಸ್ಟಿಂಗ್, ಸೊ ವರ್ಚುವಲ್ ಹೋಸ್ಟಿಂಗು ಅದೆಲ್ಲ ತಿಳ್ಕೋಬೇಕು. ನೆಕ್ಸ್ಟ್ ಸರ್ಚಿಂಗ್ ಆ್ಯನ್ ಎಲಿಮೆಂಟ್ ಇನ್ ಬೈನರಿ ಸರ್ಚ್. ಇಲ್ಲಿ ಒಂದು ಅಲ್ಗಾರಿದಮ್ ಬರುತ್ತೆ, ಒಂದು ಸರ್ಚಿಂಗ್ ಬರ್ಬೋದು, ಪುಷ್ ಪಾಪ್ ಕೇಳ್ಬೋದು, ಆಮೇಲೆ ಸಾರ್ಟಿಂಗ್ ಕೇಳ್ಬೋದು, ಆಮೇಲೆ ಲೀನಿಯರ್ ಸರ್ಚ್ ಕೇಳ್ಬೋದು, ಆಮೇಲೆ ಅಲ್ಗಾರಿದಮ್ಸ್ ಕ್ಯೂ ಇನ್ಸರ್ಟು, ಕ್ಯೂ ಡಿಲೀಟ್. ಸೊ ಒಂದು ಅಲ್ಗಾರಿದಮ್ ನಿಮ್ಗೆ ಇಲ್ಲಿ ಬರುತ್ತೆ 5 ಮಾರ್ಕ್ಸಿಂದು. ನೆಕ್ಸ್ಟ್ ಸ್ಟ್ಯಾಕ್ ಅಂದರೆ ಏನು, 4 ಆಪ್ರೇಷನ್ಸು. ಸ್ಟ್ಯಾಕ್, ಪುಷ್, ಪಾಪು, ಪೀಕು, ಎಂಟಿ, ಸೈಜು ಈ ಥರ ಬರುತ್ತೆ. ಅಡ್ವಾಂಟೇಜಸ್ ಆಫ್ ಓಪ್ ಓವರ್ ಅರ್ಲಿಯರ್ ಪ್ರೋಗ್ರಾಮಿಂಗ್, ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಪಾಪ್ ಆ್ಯಂಡ್ ಓಪ್ಸ್. ಅಡ್ವಾಂಟೇಜಸ್ಸು ಅದು ತಿಳ್ಕೋಬೇಕು. ಒಂದು ಟೇಬಲ್ ಕೊಟ್ಟಿದೆ ನೋಡಿ, ಅದರಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಓವರ್ಲೋಡ್ ಎ ಫಂಕ್ಷನ್ ವಿತ್ ಡಿಫ್ರೆಂಟ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್. ಸೊ ಇಲ್ಲಿ ಒಂದು ಪ್ರೋಗ್ರಾಮಿಂಗ್ ಬರುತ್ತೆ. ಸೊ ಇನ್ಲೈನ್ ಮೇಲೆ ಕೇಳ್ಬೋದು, ಅಥವಾ ಓವರ್ಲೋಡ್ ಎ ಫಂಕ್ಷನ್ ಕೇಳ್ಬೋದು, ಅಥವಾ ಫ್ರೆಂಡ್ ಫಂಕ್ಷನ್ ಮೇಲೆ ಒಂದು ಓವರ್ಲೋಡಿಂಗ್ ಎ ಫಂಕ್ಷನ್ಸ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಸಿಂಬಲ್ ಬರೀರಿ. ಸೊ ಡೆಸ್ಟ್ರಾಯ್ ದಿ ಫಂಕ್ಷನ್ಸ್ ಅಂತ ಬರುತ್ತೆ ಇದರಲ್ಲಿ. ಅಡ್ವಾಂಟೇಜಸ್ ಆಫ್ ಇನ್ಹೆರಿಟೆನ್ಸು ಮತ್ತು ಮ್ಯಾನ್ಯುಯಲ್ ಮತ್ತು ಎಲೆಕ್ಟ್ರಾನಿಕ್ ಡೇಟಾ ಪ್ರೊಸೆಸಿಂಗ್. ಇದು ನಿಮಗೆ 5 ಮಾರ್ಕ್ಸಿಗೆ ಬಂಪರ್ ಇದೆ. ವಾಟ್ ಈಸ್ ವೈರಸ್ಸು, ಸೊ ಎಕ್ಸ್ಪ್ಲೈನ್ ಟೈಪ್ಸ್ ಆಫ್ ವೈರಸ್ಸು. ಇಲ್ಲಿ ನಿಮಗೆ ಬೂಲಿಯನ್ ಫಂಕ್ಷನ್ನು ಎಫ್ ಆಫ್ ABCD ಇದೆ. ಸೊ ಇದನ್ನು ನೀವು ಕೆ ಮ್ಯಾಪಲ್ಲಿ ರೆಡ್ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಇನ್ಸೈಡ್ ದಿ ಕ್ಲಾಸ್, ಅಥವಾ ನೆಕ್ಸ್ಟ್ ಪೇಪರಲ್ಲಿ ಔಟ್ಸೈಡ್ ದಿ ಕ್ಲಾಸ್ ಕೇಳ್ಬೋದು, ಅಥವಾ ಬರೀ ಕ್ಲಾಸ್ ಬಗ್ಗೆನೇ ಕೇಳ್ಬೋದು. ಸೊ ಇದರಲ್ಲಿ ಒಂದು 5 ಮಾರ್ಕ್ಸು, ಮೇಲ್ಗಡೆ ಕೆ ಮ್ಯಾಪು ಇವೆಲ್ಲ ಗ್ಯಾರಂಟಿ. ಆಮೇಲೆ ಇಲ್ಲಿ ಟೇಬಲ್ ಯೂಸ್ ಟು ಫೈಂಡ್ ಟೋಟಲ್. ಇಲ್ಲಿ ಫಸ್ಟ್ ಕ್ರಿಯೇಟ್ ಎ ಟೇಬಲ್, ಒಂದು ನೇಮ್ ಕೊಡಬೇಕು. ಇದಕ್ಕೆ ಒಂದು ನೇಮ್ ಕೊಡೋಣ. ಏನು ನೇಮ್ ಇದೆ, ಸ್ಟೂಡೆಂಟ್ ಅಂತ ಕೊಡೋದು. ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್ ಬ್ರ್ಯಾಕೆಟ್ ಓಪನ್ ಮಾಡಿಬಿಟ್ಟು ರಿಜಿಸ್ಟರ್ ನಂಬರ್ ಬರುತ್ತೆ. ನೇಮಿಗೆ ವಾರ್ಚಾರ್, ಸಬ್ಜೆಕ್ಟಿಗೆ ನಮ್ಮ, ಸಬ್ಜೆಕ್ಟು ಸಬ್ಜೆಕ್ಟ್ 3 ಕೊಡಿ. ಟೋಟಲ್ಲು, ಮ್ಯಾಕ್ಸಿಮಮ್, ಮಿನಿಮಮ್ ಎಲ್ಲದು ಕೊಟ್ಟು ಒಂದು ಟೇಬಲ್ ಕ್ರಿಯೇಟ್ ಮಾಡೋದು. ಜನರಲ್ ಆಗಿ ಇದು ಇಲ್ಲಿ ನಿಮಗೆ ಸ್ಟೂಡೆಂಟ್ ಕೇಳಿದರೆ ಇನ್ನೊಬ್ಬರು ಎಂಪ್ಲಾಯಿ ಕೇಳ್ಬೋದು, ಇನ್ನೊಬ್ಬರು ಯಾವುದೋ ಒಂದು ಪ್ರಾಡಕ್ಟ್ ಕೇಳ್ಬೋದು, ಇನ್ನೊಂದು ಬೇಕಾದಷ್ಟು ಟೇಬಲ್ಸು. ಬಟ್ ಎಲ್ಲದಕ್ಕೂ ಸೇಮ್ ಕ್ರಿಯೇಟ್ ಮಾಡೋದು ಒಂದೇ ಥರ. ಫೀಲ್ಡ್ಗಳು ಜಾಸ್ತಿ ಇರ್ಬೋದು. ಇಲ್ಲಿ 1, 2, 3, 4, 5, 6, 7, 8 ಇದೆ. ಕೆಲವೊಂದು ಕಡೆ
4 ಕೇಳ್ಬೋದು, 3 ಕೇಳ್ಬೋದು. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ನೀವು ವ್ಯಾಲ್ಯೂಸನ್ನು ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಇಂಟು ಟೇಬಲಲ್ಲಿ ವ್ಯಾಲ್ಯೂಸನ್ನು ಹಾಕಬೇಕಾಗತ್ತೆ. ಸೊ ಇನ್ಸರ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಫೈಂಡ್ ಟೋಟಲ್, ಸೆಲೆಕ್ಟ್ ಸಮ್ ಅಂತ ಕೊಟ್ಬಿಟ್ಟು ಸಬ್ಜೆಕ್ಟ್ 1 ಪ್ಲಸ್ ಸಬ್ಜೆಕ್ಟ್ 2 ಸಬ್ಜೆಕ್ಟ್ 3 ಅಂತ ಮಾಡ್ಕೋಬೋದು. ಸೊ ಇದನ್ನು ನೀವು ನೆಕ್ಸ್ಟ್ ನಿಮಗೆ ಬರೀ ಇದರಲ್ಲಿ ನೆಕ್ಸ್ಟ್ ಒಂದು ಇದರಲ್ಲಿ ವಿಡಿಯೋದಲ್ಲಿ ನಿಮಗೆ ಬರೀ ಈ ಪರ್ಟಿಕ್ಯುಲರ್ ಈ ಕ್ವಶನ್ 47th ಕ್ವಶನ್ನಿಗೆ ಒಂದು ವಿಡಿಯೋ ಮಾಡ್ತೀನಿ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಮಾಡೆಲ್ ಪೇಪರು ಪುನಃ ನೋಡ್ಕೊಳ್ಳಿ. ಇದ್ರ ಬೇಸಿಸ್ ಮೇಲೆ ಎಲ್ಲ ಕ್ವಶನ್ ಪೇಪರು ರೆಡಿ ಆಗುತ್ತೆ. ಆಲ್ ದಿ ಬೆಸ್ಟ್.